ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹಸಿರು ಪಟಾಕಿಗಳು ಅಂತ ಹೇಳಿದ್ರೆ ಏನು? ದೀಪಾವಳಿ ಎಂದು ಇವುಗಳಿಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇರುತ್ತೆ? ದೀಪಾವಳಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪಟಾಕಿಗಳ ಖರೀದಿ ಜೋರಾಗಿದೆ. ಜನರು ಕೂಡ ಇವುಗಳನ್ನ ಮುಗಿಬಿದ್ದು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬರುವಂತಹ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ವಾಯು ಮಾಲಿನ್ಯ ಹಾಗೆ ಶಬ್ದ ಮಾಲಿನ್ಯ. ಪ್ರತಿ ವರ್ಷ ಕೂಡ ಸರ್ಕಾರಗಳು ಈ ಬಗ್ಗೆ ಎಚ್ಚರಿಕೆ ಹಾಗೆ ಸಲಹೆಗಳನ್ನ ಕೂಡ ಕೊಡ್ತಾ ಇರುತ್ತೆ. ಅಲ್ಲದೆ ಹಸಿರು ಪಟಾಕಿ ಹೊಡಿರಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ತಾ ಇರುತ್ತೆ. ಹೌದು, ವರ್ಷದಿಂದ ವರ್ಷಕ್ಕೆ ಜನರಿಗೆ ಹಸಿರು ಪಟಾಕಿಯ ಮೇಲೆ ಒಲವು ಹೆಚ್ಚಾಗ್ತಾ ಇದೆ. ಈ ಮೂಲಕ ಅವರು ಪರಿಸರದ ಬಗ್ಗೆ ಒಲವನ್ನ ಹೊಂದಿದ್ದಾರೆ ಅಂತಲೇ ಹೇಳಬಹುದು. ಆದ್ರೆ ಹಲವರು ಮಾತ್ರ ಇದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಭಾರಿ ಸೌಂಡ್ ಇರುವಂತಹ ಜೊತೆಗೆ ದೊಡ್ಡ ಮಟ್ಟದಲ್ಲಿ ವಾಯು ಮಾಲಿನ್ಯ ಉಂಟು ಮಾಡುವಂತಹ ಪಟಾಕಿಗಳನ್ನ ಸಿಡಿಸೋದಕ್ಕೆ ಸಜ್ಜಾಗ್ತಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಹಸಿರು ಪಟಾಕಿಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳನೇ ಮುಖ್ಯವಾಗಿರುವಂತಹ ವಿಚಾರ. ಹಾಗಿದ್ರೆ ಮೊದಲಿಗೆ ನೋಡೋಣ, ಹಸಿರು ಪಟಾಕಿ ಅಂತ ಹೇಳಿದ್ರೆ ಏನು? ದೀಪಾವಳಿಯ ಸಂದರ್ಭದಲ್ಲಿ ದೆಹಲಿ ಎನ್ಸಿಆರ್ ನಲ್ಲಿ ಹಸಿರು ಪಟಾಕಿಗಳ ಮಾರಾಟ ಹಾಗೆ ಸುಡುವಿಕೆಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ಇಂತಹ ಪಟಾಕಿಯಿಂದಾಗಿ ದೆಹಲಿ ಮಾತ್ರವಲ್ಲದೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಆದ್ರೆ ದೆಹಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಮುಖ್ಯ ನ್ಯಾಯಮೂರ್ತಿಗಳಾದಂತಹ BR ಗವಾಯಿ ಅವರು ಜೊತೆಗೆ ನ್ಯಾಯಮೂರ್ತಿಗಳಾದ ವಿನೋದ್ ಚಂದ್ರನ್ ಅವರನ್ನ ಒಳಗೊಂಡಂತಹ ಪೀಠ ಅಕ್ಟೋಬರ್ 18ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಹಸಿರು ಪಟಾಕಿಗಳ ಮಾರಾಟಕ್ಕೆ ಅನುಮತಿಯನ್ನ ಕೊಟ್ಟಿರುವುದಾಗಿ ತಿಳಿಸಿದೆ. ಇಂತಹ ಪಟಾಕಿಗಳನ್ನ ಸಿಡಿಸುವಂತಹ ಸಮಯವನ್ನ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸೀಮಿತವಾಗಿ ಇರಬೇಕು ಅಂತ ಹೇಳಿ ನ್ಯಾಯಾಲಯ ನಿರ್ದೇಶನ ಕೂಡ ಕೊಟ್ಟಿದೆ. ಹಾಗಿದ್ರೆ ಬನ್ನಿ, ಹಸಿರು ಪಟಾಕಿಗಳು ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ಹಸಿರು ಪಟಾಕಿಗಳು ಸಾಂಪ್ರದಾಯಿಕವಾಗಿ ಪಟಾಕಿಗಳಿಗಿಂತ ಪರಿಸರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡುವಂತಹ ಪಟಾಕಿಗಳು. ಅವು ಅಲ್ಯೂಮಿನಿಯಂ, ಪೊಟ್ಯಾಷಿಯಂ ನೈಟ್ರೇಟ್ ಜೊತೆಗೆ ಸಲ್ಫರ್ನಂತಹ ಹಾನಿಕಾರಕ ರಾಸಾಯನಿಕಗಳನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಿರ್ತಾರೆ, ಅಥವಾ ಇದ್ಯಾವುದು ಕೂಡ ಅದರಲ್ಲಿ ಬಳಕೆ ಆಗಿರೋದಿಲ್ಲ. ಹಸಿರು ಪಟಾಕಿಗಳು ಬೇರಿಯಂ ಅನ್ನ ಹೊಂದಿರೋದಿಲ್ಲ. ಇವುಗಳನ್ನ ಪಟಾಕಿಗಳಿಗೆ ಹಸಿರು ಬಣ್ಣವನ್ನ ಕೊಡೋದಕ್ಕೆ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಾಂಪ್ರದಾಯಿಕ ಪಟಾಕಿಗಳನ್ನ ಬ್ಲಾಕ್ ಪೌಡರ್, ಕ್ಲೋರೇಟ್ ಗಳಂತಹ ಜೊತೆಗೆ ಕಂಪ್ಲೋರೇಟ್ ಗಳಿಂದ ತಯಾರನ್ನ ಮಾಡಲಾಗುತ್ತೆ. ಹಸಿರು ಪಟಾಕಿಗಳನ್ನ CSIR ಜೊತೆಗೆ NEERI ಅಂದ್ರೆ ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಇದನ್ನ ಕಂಡು ಹಿಡಿದಿರುವಂತದ್ದು. CSIR NEERI ನ ಹಸಿರು ಲೋಗೋ ಹಾಗೆ ಜೊತೆಗೆ ಪ್ಯಾಕೆಟ್ ನಲ್ಲಿ ಇರುವಂತಹ ಎನ್ಕ್ವಿಸ್ಟ್ ಮಾಡಲಾಗಿರುವಂತಹ QR ಕೋಡ್ ನಿಂದ ಹಸಿರು ಪಟಾಕಿಗಳನ್ನ ನೀವುಗಳು ಪತ್ತೆ ಹಚ್ಚಬಹುದು. ಸಾಮಾನ್ಯ ಪಟಾಕಿಗಳು 160 ಡೆಸಿಬಲ್ ವರೆಗೆ ಶಬ್ದವನ್ನ ಮಾಡಬಹುದಾದರೂ ಕೂಡ ಹಸಿರು ಪಟಾಕಿಗಳು ಕೇವಲ 110 ರಿಂದ 125 ಡೆಸಿಬಲ್ಗಳವರೆಗೆ ಮಾತ್ರ ಶಬ್ದವನ್ನ ಮಾಡುತ್ತೆ. ಇದರ ಅರ್ಥ ಹಸಿರು ಪಟಾಕಿಗಳು ಸಾಮಾನ್ಯ ಪಟಾಕಿಗಳಿಗಿಂತ ಕಡಿಮೆ ವಾಯು ಮಾಲಿನ್ಯ ಜೊತೆಗೆ ಶಬ್ದ ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಹಸಿರು ಪಟಾಕಿಗಳಲ್ಲಿ ಪೆನ್ಸಿಲ್ಗಳು ಹಾಗೆ ಸ್ಲಾಕರ್ಗಳು ಜೊತೆಗೆ ಲ್ಯಾಂಟರ್ನ್ಗಳು ಜೊತೆಗೆ ಚಕ್ರಗಳು ಕೂಡ ಸೇರ್ಕೊಂಡಿರುವಂತದ್ದು. ಹಸಿರು ಪಟಾಕಿ ಮತ್ತೆ ಸಾಮಾನ್ಯ ಪಟಾಕಿಗೆ ಇರುವಂತಹ ವ್ಯತ್ಯಾಸಗಳೇನು ಅಂತ ನೋಡುವಂತದ್ದಾದ್ರೆ, ಸಾಮಾನ್ಯ ಪಟಾಕಿಗಳು ಭಾರವಾದ ಲೋಹಗಳು ಅಂದ್ರೆ ಸೀಸಾ, ಅಲ್ಯೂಮಿನಿಯಂ, ಬೇರಿಯಂ ಇತ್ಯಾದಿಯಾದಂತಹ ಸಂಯುಕ್ತಗಳನ್ನ ಹೊಂದಿರುತ್ತೆ. ಇವುಗಳನ್ನ ಸುಟ್ಟಂತಹ ಸಂದರ್ಭದಲ್ಲಿ ಗಾಳಿ ಮತ್ತು ಆರೋಗ್ಯ ಎರಡಕ್ಕೂ ಕೂಡ ಅತ್ಯಂತ ಹಾನಿಕಾರಕ ಅಂತ ಹೇಳಲಾಗುವಂತದ್ದು. ಇನ್ನು ಹಸಿರು ಪಟಾಕಿಗಳಿಗೆ ಜಿಯೋಲೈಟ್ ಮತ್ತು ಐರನ್ ಆಕ್ಸೈಡ್ ನಂತಹ ಬಹುಕ್ರಿಯಾತ್ಮಕ ವಸ್ತುಗಳನ್ನ ಸೇರ್ಪಡೆ ಮಾಡಿರ್ತಾರೆ. ಇದು ರಾಸಾಯನಿಕ ಅಂಶಗಳನ್ನ ಕಡಿಮೆ ಮಾಡುವ ಮೂಲಕ ಹೊರಸೂಸುವಿಕೆಯನ್ನ ಕೂಡ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಸಾಮಾನ್ಯ ಪಟಾಕಿಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಹಸಿರು ಪಟಾಕಿಗಳು ಕಡಿಮೆ ಮಾಲಿನ್ಯವನ್ನ ಹರಡುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ಸುರಕ್ಷಿತವಾದಂತಹ ಆಯ್ಕೆ ಅಂತ ಹೇಳಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಹಸಿರು ಪಟಾಕಿಗಳು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವಾಗಿದ್ರೆ ಅನ್ನುವಂತ ಅನುಮಾನಗಳು ಕೆಲವರಿಗೆ ಕಾಡ್ತಾ ಇರುತ್ತೆ. ಖಂಡಿತವಾಗಿಯೂ ಇಲ್ಲ. ಹಸಿರು ಪಟಾಕಿಗಳು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವಲ್ಲ. ಆದ್ರೆ CSIR NEERI ಪ್ರಕಾರವಾಗಿ ಅವು ಸಾಮಾನ್ಯ ಪಟಾಕಿಗಳಿಗಿಂತ ಸುಮಾರು 30% ಕಡಿಮೆ ಮಟ್ಟದಲ್ಲಿ ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಈ ಒಂದು ಮಾಲಿನ್ಯವು ಮುಖ್ಯವಾಗಿ ಕಣಕಣಗಳಿಂದ ಅಂದ್ರೆ ನಾವೇನು PM ಅಂತ ಕರಿತೀವಿ, ಇದರಿಂದ ಉಂಟಾಗುವಂತದ್ದು. ಇವು ಗಾಳಿಯಲ್ಲಿ ತೇಲ್ತಾ ಇರುವಂತಹ ಸಣ್ಣ ಧೂಳಿನ ಕಣಗಳು ಅಂತಲೂ ಕೂಡ ನಾವು ಹೇಳಬಹುದು. ಅವುಗಳ ಗಾತ್ರದ ಆಧಾರದ ಮೇಲೆ ಅವುಗಳನ್ನ
4 ವರ್ಗಗಳಾಗಿ ವರ್ಗೀಕರಣವನ್ನ ಮಾಡಲಾಗುತ್ತೆ. ಅಂದ್ರೆ PM10, PM2.5, PM1 ಹಾಗೆ ಅತಿ ಸೂಕ್ಷ್ಮವಾದಂತಹ ಕಣಗಳು. ಈ ಕಣಗಳು ಚಿಕ್ಕದಾದಷ್ಟು ಅವು ದೇಹವನ್ನ ಆಳವಾಗಿ ಭೇದಿಸಬಲ್ಲದು. ಜೊತೆಗೆ ಉಸಿರಾಟದ ತೊಂದರೆಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ದೀಪಾವಳಿ ಹತ್ರ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಕೊಡುವಂತಹ ಇಚ್ಛೆಯಿಂದಾಗಿ ಮಿತ್ರರ ಮಿತ್ರ ವಾಹಿನಿ ಈ ಬಗ್ಗೆ ಕೆಲವೊಂದು ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ತಮಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಈ ಮಾಹಿತಿ ನಿಮ್ಗೆ ಏನನ್ನಿಸ್ತು, ಹಸಿರು ಪಟಾಕಿಗಳ ಬಗ್ಗೆ ತಿಳ್ಕೊಂಡಿದ್ದು ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸದಾಕಾಲ ಇದೇ ರೀತಿಯಾಗಿ ಬೆಂಬಲಿಸ್ತಾ ಇರಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.